ಒಂದು ಪ್ರಶ್ನೆ ಬರುತ್ತೆ. ಯಾತಕ್ಕೋಸ್ಕರ ಅಂದರೆ ಆಗಿನ ಕಾಲದಲ್ಲಿ ನಿಮ್ಮ ಪೂರ್ವಜರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ ಮರಗಳಿಗೆ ದೇವರನ್ನ ಕಾಣ್ತಾ ಇತ್ತು, ಏನು ಸಮಯಬೇಕಾಗಿಲ್ಲ. ಈಗಿನ ಪ್ರಪಂಚದಲ್ಲಿ ಪ್ರಪಂಚ ನಶಿಸ್ಬಿಟ್ಟಿದೆ. ಏನು ಮಾಡ್ತಾ ಇದ್ದೇವೆ, ವಿಗ್ರಹಗಳನ್ನ ಸ್ವರೂಪದಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕೆ ಮಾಡ್ತಾ ಇದ್ದೇವೆ, ಎಲ್ಲ ಮೂಲಿಕೆಗಳು ತಂದು ಅಲ್ಲಿ ಗಿಡ ಪೂಜೆ ಮಾಡ್ತಾ ಇದ್ವಿ. ಆ ಗಿಡವನ್ನು ಕಟ್ ಮಾಡ್ಕೊಂಡು ಬಂದು ದೇವರ ಕಡೆ ಆಗ್ತಾ ಇದ್ವಿ. ಅದನ್ನು ಹಾಕ್ಬಿಟ್ಟು ಆ ವಿಗ್ರಹ ಪೂಜೆ ಮಾಡಿ ನಾವು ಅನುಗ್ರಹ ಕೊಡ್ತಾ ಇದ್ದೇವೆ. ಈ ವಿಗ್ರಹವನ್ನು ಯಾರಿಗೆ ಅಂದರೆ ಒಂದು ಮಗು ದಂಪತಿ ಸಮೇತ ಸೇರಿದ ಕಾಲದಲ್ಲಿ ಭ್ರೂಣ ಆಗಿ ಪಿಂಡದಿಂದ ಜನನವಾಗಿ ಈ ಕಾಲ ಯಾವತ್ತು ಉಂಟಾಗುತ್ತೋ ಅದೇ ರೀತಿ ಶಿಲ್ಪವನ್ನು ಸಹ ಎಲ್ಲೋ ಏನಂತ ತಂದು ಅದನ್ನು ತಗೊಂಡು ಅದಕ್ಕೆ ಒಂದು ಸ್ಥಾನಮಾನ ತಾಳಮಾನ ಇಟ್ಟುಕೊಂಡು ಶಿಲ್ಪಗಳು ಶಿಲ್ಪಕಲೆಗಳನ್ನು ಮಾಡಿ ಅದಕ್ಕೆ ನಿರ್ಣಯ ಮಾಡ್ತಾರೆ. ಅವಾಗ ಏನಾಯಿತು, ಮಗು ಭ್ರೂಣವಾಗಿತ್ತು ಲೆಕ್ಕ. ಆಮೇಲೆ ಧಾನ್ಯ ಜಲಾದಿವಾಸ ಹೊಟ್ಟೆ ಒಳಗೆ ಯಾವ ರೀತಿ ಗರ್ಭದಲ್ಲಿರುತ್ತೆ ಅದೇ ರೀತಿ ನೀರನ್ನು ತುಂಬಿಕೊಳ್ಳುತ್ತೆ. ಅದಕ್ಕೂ ಸಹ ಅದಕ್ಕೋಸ್ಕರ ಮಾಡೋದು ಜಲಾದಿವಾಸ ಬಿಟ್ವಿ. ಆಮೇಲೆ ಕೈ ಕಾಲು ಬಂತು 6 ತಿಂಗಳಿಗೆ ಅವಾಗೇನು ಮಾಡ್ತೀವಿ, ಅವಾಗ ಕೇಸರಿನ ಕೊಡ್ತೀವಿ, ಚೆನ್ನಾಗಿ ಮಗು ಬೆಳ್ಳಿ ಬರಲಿ ನಾವು ಪುಷ್ಟಿಯಾಗಲಿ ಅಂತ. ಅದಕ್ಕೇನು ಮಾಡ್ತೀವಿ, ಧಾನ್ಯಗಳನ್ನು ಬಿಡಿಸ್ತೀವಿ. ಎಲ್ಲ ನವಧಾನ್ಯಗಳನ್ನು ದತ್ತಪುಷ್ಟಿಯಾಗಲಿ ಶಕ್ತಿ ಬರಲಿ ಅಂತ ದೇವಿಗೆ ಧಾನ್ಯ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದೀವಿ, ನಿಮ್ಮ ಮಗುವಿಗೆ 6 ತಿಂಗಳಾಗಿದೆ, ಇದು ಮಗು ಇವಾಗ ಒಂದು ಮಂಡಲ ಆಗೋದು ಮಗುನೇ, ತಾಯಿ ಎಲ್ಲ ತಾಯಿ ಯಾವಾಗೋದು ಒಂದು ಮಂಡಲ ಆದ್ಮೇಲೆ ತಾಯಿ ಸ್ಥಾಪನೆ ಮಾಡಕ್ಕೆ ಬರ್ತೇನೆ. ಅವಾಗ ಗರ್ಭದಿಂದ ಉತ್ಪತ್ತಿ ಆಗೋ ಒಂದು ಭಾವನೆ ನಗಿರ್ತೀವಿ. ಏನು ಮಾಡಿದ್ವಿ, ಮಗುನ ಒಳಗಡೆ ಉಳಿಸಿದ್ವಿ, ಬಡಿಸ್ತೀವಿ. 4 ತಿಂಗಳಾಯ್ತು, ಕೈ ಕಾಲುಗಳು ಬಂತು, ದತ್ತಪುಷ್ಟಿ ಆದ್ಮೇಲೆ ಅವಾಗ ಏನಾದ್ರು ಕೆಲಸಗಳು ಮಾಡುತ್ತೆ ಮಗು ಹೊಟ್ಟೆ ಒಳಗಡೆ. ಕೈಗಳಾಡ್ಸೋದು, ಕೈಗಳು ಎತ್ತೋದು, ಮುಖ ನೋಡೋದು, ತಿರುಸೋದು ಮಾಡೋದು, ಹೊಟ್ಟೆಯಲ್ಲಿ ಕರದಲ್ಲಿ ಆ ಕೆಲಸ ಮಾಡೋದಂತ ಇವಾಗ. ಇದಾದ ನಂತರ ಏನು ಮಾಡ್ತೀವಿ, ಪುಷ್ಪಾದಿವಾಸ. ಅವಾಗ ಏನಾಯ್ತು, ಮದುವೆ ಬಂದಾಗ ನನ್ನ ಹೊರಗಡೆ ಆಕ್ಟಿವ್ ಆಗುತ್ತೆ, ಏಟ್ ಕೊಡ್ತಾನೆ ಇತ್ತು ಮಗು. ಅದರಿಂದ ಹೊರಗಡೆ ಧಾನ್ಯಾದಿವಾಸ ಆದಮೇಲೆ ಕ್ಷೀರಾದಿವಾಸ, ಪುಷ್ಪಾದಿವಾಸ, ಫಲಾದಿವಾಸ ಎಲ್ಲ ಮಾಡ್ತೀವಿ. ಜೈನಾದಿವಾಸ ಹಾಗೆಲ್ಲ ಆಡಳಿತೀನೋ ಸ್ವಲ್ಪ ಅಂತ ನೋಡಿ 9 ತಿಂಗಳು ಏನೋ ಬರಬೇಕು ಅನ್ನೋ ನಿಮ್ಮಲ್ಲಿ ಅವಾಗ ಹಂಗಿದ್ದಾನೆ. ಆಮೇಲೆ ನೋಡ್ತೀವಿ ಈ ಟೈಮಲ್ಲಿ ಎದುರುಪಡಿಸಿ ಅವಾಗ ಅವ್ರ ಮಗ ಬರ್ತದೆ. ಆ ರೀತಿ ಅವ್ರ ಪ್ರತಿಷ್ಠಾಪನೆ ಮಾಡುವಂಥದ್ದು ದೇವರನ್ನ. ಹಾಗೇನೇ ಆಗುತ್ತೆ, ಭೂಮಿಯಿಂದ ಶಕ್ತಿ ಬರಲಿಕ್ಕೆ ಏನು ಮಾಡ್ತೀವಿ, ಚಕ್ರಗಳನ್ನ ಇಡ್ತೀವಿ. ಭೂಮಿಯಿಂದ ಆಮೇಲೆ ಗೋಪುರದಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ಬೀಳ್ತವೆ. ಅಲ್ಲಿಂದ ಗರ್ಭಗುಡಿಗೆ ನೇರವಾಗಿ ಬರುತ್ತೆ ಕಿರಣಗಳು ಶಕ್ತಿ. ಅವಾಗ 2 ಕಡೆಯಿಂದ ಶಕ್ತಿ ಬಂದಾಗ ಏನಾಗ್ತದೆ, ನಾವು ಇಲ್ಲಿ ಆ ಗರ್ಭಗುಡಿಗೆ ಅಂತ ಯಾವ ಕಡೆಯಿಂದ ಕಿಟಕಿ ಬಾಗಿಲುಗಳು ಇಟ್ಟಿರಲ್ಲ, ಮುಂಭಾಗದಿಂದನೇ ಓಪನ್ ಕೊಟ್ಟಿರ್ತೀವಿ. ಏನಾಗುತ್ತೆ, ಭಕ್ತಾದಿಗಳು ಬಂದು ನನ್ನ ಮನಸಂಕಲ್ಪವನ್ನು ಈಡೇರಿಸಬೇಕಾದ್ರೆ ಭಗವಂತನ ದರ್ಶನ ಮಾಡ್ತಾನೆ. ಆವಾಗ ಬೆಳಗಿಂದ ಒಂದು ಶಕ್ತಿ, ಮೇಲಿಂದ ಒಂದು ಶಕ್ತಿ 2 ಸೇರಿಕೊಂಡು ಮುಂಬಾರಿ ಬರುತ್ತೆ. ಆವಾಗ ನಾವು ಕೇಳ್ಕೊಂಡ ತಕ್ಷಣ ಭಗವಂತ ನೆರವೇರಿಸ್ತಾನೆ. ಇನ್ನೊಂದು ಪ್ರತೀತಿ ಏನು ಅಂದರೆ, ಒಂದು ತಾಮ್ರದಲ್ಲಿ ಮಾಡುವಂಥ ಶಕ್ತಿ ಇರ್ತದೆ, ಗೋಪುರದ ಶಕ್ತಿ, ಅದು ಅಯ್ಯಸ್ಕಂತ ರೋಗಗಳಲ್ಲಿ ಅಡಪಡ್ತಾ ಇದೆ. ಅದಕ್ಕೆ ಏನು ಮಾಡ್ತಾರೆ, ಋಷಿಮುನಿಗಳು, ತಪಸ್ವಿಗಳು, ಪುರೋಹಿತರುಗಳು, ಸ್ವಾಮೀಜಿಗಳು ಏನು ಮಾಡ್ತಾರೆ, ದೇಶಮುಕ್ತ ಆಗ್ತಾರೆ. ಅವಾಗಲೇ ವಿಜ್ಞಾನಪೂರ್ವಕವಾಗಿ ಅದನ್ನು ಹುಡುಕಾಡ್ತಾರ. ಮನೆಗೆ ಅಡಿಗೆ ಬೆಳಿತೀವಿ ನಾವು, ಇವಾಗ ಕಾಲು ನೋವಾಗ ಎಲ್ಲಿ ನೋವಾಗ ಅಡ್ಡಕ್ಕಾಗಲ್ಲ ಅಂತ ನೋಡ್ಕೊಂಡಿರ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಹೊತ್ತಿನ ಏನು ಮಾಡ್ತೀವಿ, ಕೈ ಕಟ್ಟು ಹೊಡಿತೀವಿ, ಕೈ ಶುದ್ಧಿ ಆಯಿತು, ಮನಶುದ್ಧಿ ಆಯಿತು, ಗಂಟೆ ಬರ್ತೀವಿ, ದಿನಂತರಿ ಆಯಿತು, ಯಾವುದು ಬರಲ್ಲ ಮನಸ್ಸಲ್ಲಿ ಒಳಗೆ ಬಂದಿದ್ದಕ್ಕೆ ಪ್ರದಕ್ಷಿಣೆ ಆಗ್ತೀವಿ. ಅವಾಗೇನಾಯಿತು, ಎಲ್ಲರೂ ಹಾಕ್ಬಿಟ್ವಿ, ಹೊಟ್ಟೆ ಬಿಟ್ಬಿಟ್ಟು ಇಲ್ಲ ಇದಕ್ಕೆ ಒಳಗೆ ಬಂದಿದ್ದಕ್ಕೆ ನಿರ್ಮೂಲ ಮಾಡ್ಬಿಟ್ಟು ಮನಸ್ಸು ಇಲ್ಲ ದೇವಸ್ಥಾನಕ್ಕೆ ಹೋದ್ನಪ್ಪ ಹಿಂದೆ ತಪ್ಪೇನು ಹಿಂದೆ ಯಾಕೋಸ್ಕರ ಬರೋದು ಅದೇ ಕಾರಣ. ನಾವೇನಾಯಿತು, ಮನಸ್ಸು ಕೇಂದ್ರೀಕತೆ ಆಯಿತು, ದೇಹನೂ ಸಮಾಧಾನ ಆಯಿತು, ನಮಗೊಂದು ಏನಂತ ಸಿಕ್ತು. ಆ ಮನೆಗೆ ಹೋದಾಗ ಏನಾಯ್ತು, ದೇವಸ್ಥಾನಕ್ಕೆ ಮುಂದೆ ಕಾಲು ಸೊರೈತು, ದೇವಸ್ಥಾನಕ್ಕೆ ಮುಂದೆ ಕಾಲು ಸೊರೈತು, ದೇವಸ್ಥಾನಕ್ಕೆ ಮುಂದೆ ಕೆಟ್ಟ ಕರೆಗಳಾಯಿತು. ಒಂದೇನು ಮಾಡ್ತೀವಿ, ಇವತ್ತು ಹೋಗೋಣಪ್ಪ ದೇವಸ್ಥಾನ ಒಳ್ಳೇದಾಗುತ್ತೆ. ಆ ಎಲ್ಲ ಆದಮೇಲೆ ತೀರ್ಥ ಕೊಟ್ಟು ಪ್ರಸಾದ ಕೊಟ್ಟರು, ಮನಸ್ತೃಪ್ತಿ ಆಯಿತು, ಮನಸ್ತೃಪ್ತಿ ಆಯಿತು. ಅದಕ್ಕೋಸ್ಕರ ಈ ಕಾರ್ಯ ಮಾಡೋದು. ಈ ದಿನ ದೇವಿಯರಿಗೆ ದತ್ತಪುಷ್ಟಿ ಆಗಲಿಕ್ಕೋಸ್ಕರ 4 ದಿವಸ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ, ತಮ್ಮಲ್ಲಿರ್ತಕ್ಕಂತಹ ರೋಗಗಳು ದೂರ ಆಗಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮ ಸೇರಿರ್ತಕ್ಕಂತಹ ಅನಾರೋಗ್ಯಗಳು ಸಹ ದೂರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶ್ವದ ಅಕ್ಷರದ ವಿಶ್ವಮುಖ ಅಂತ ಹೇಳ್ತೀವಿ. ಅಂದರೆ ವಿಶ್ವ ಜಗತ್ತಲ್ಲಿ ಎಲ್ಲ ಕಡೆಯಲ್ಲೂ ಸಹ ಇರ್ತಕ್ಕಂಥ ಕಣ್ಣುಗಳಿರುತ್ತೆ, ಅವನ ಕೈಗಳಿರುತ್ತೆ, 10 ಕೈಗಳು, ದಶಬಾಹು 10 ಕೈಗಳಿರುತ್ತೆ, ಎಲ್ಲ ಕಡೆ ಕೈಗಳನ್ನು ಆವರಿಸಿಕೊಂಡಿರುತ್ತೆ.
ಅವನಲ್ಲಿ ನಿರಾಕಾರ ಸ್ವರೂಪ, ಆಕಾರ ಇಲ್ಲ ಅವನಿಗೆ, ಪ್ರಪಂಚಾದ್ಯಂತ ಅವನಿದ್ದಾನೆ. ಅವ್ನಿಗೆ ಏನು ಮಾಡಬೇಕು? ಎಲ್ಲ ಕಡೆ ಅವನಿದ್ದಾನೆ. ನಾವೇನು ಮಾಡಿದ್ದೀವಿ, ಅವನ ಮೂಗು ನೋಡ್ಬೇಕಲ್ಲ ಅವನ್ನ, ಅದಕ್ಕೋಸ್ಕರ ಈ ಚಿತ್ರವನ್ನು ಬಿಡಿಸಿ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನು ಎಲ್ಲ ಅಕ್ಷರದು ವಿಶ್ವಕ್ಕೆ ಕಣ್ಣುಗಳನ್ನು ಕೊಡುತ್ತವನು. ಎಲ್ಲ ಕಡೆ ಕಣ್ಣುಗಳಿದೆ ಅವನು, ಎಲ್ಲ ಕಡೆ ಕೈ ಬಿಡುತ್ತೆ, ಎಲ್ಲ ಕಡೆ ಕಾಲುಗಳಿದೆ. ಭೂಮಿ ಬಂತು ಕಾಲು ಆಕರ್ಷಕ ಆಯ್ತು, ಎಲ್ಲರ ಮೇಲೆ ಇದನ್ನು ಸರ್ವಂತರ್ಯಾಮಿ. ಅವನಿಗೆ ನಾವು ರೂಪವನ್ನು ಕೊಟ್ಟು ಈಗಪ್ಪ ನೀನು ಅನುಗ್ರಹ ಕೊಡುವಂತ ಕೇಳ್ಕೊಳ್ತಾ ಇದ್ದೀವಿ. ಅದರಿಂದ ಈಗಿನ ವಿಶೇಷವಾದ ಗ್ರಾಮದಲ್ಲಿ ವಿಶ್ವಕರ್ಮ ಗಾಯತ್ರಿಯನ್ನು ಪ್ರಾರ್ಥನೆ ಮಾಡುತ್ತಾ, ಹಾಗೂ ಮಹಾಕಾಳಿಕಾದೇವಿ ಕುಲದೇವತೆ ಆದಂಥ ಮಹಾಕಾಳಿಕಾದೇವಿ ಪ್ರಾರ್ಥನೆ ಮಾಡುತ್ತಾ, ಹಾಗೂ ಗಣಪತಿ ಸುಬ್ರಹ್ಮಣ್ಯನ ಸಹ ವಿದ್ಯೆಯನ್ನು ಕೊಡುವಂಥವನು, ಶಕ್ತಿಯನ್ನು ಕೊಡುವಂಥವನು ಸುಬ್ರಹ್ಮಣ್ಯ, ಅವನು ಪ್ರಾರ್ಥನೆ ಮಾಡುತ್ತಾ, ನಂದಿ ಭೋಗಗಳನ್ನು ಕೊಡುವಂಥವನು ವಿದ್ಯೆಯನ್ನು ಪ್ರಾರ್ಥನೆ ಮಾಡುತ್ತಾ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಶುಭ ಶುಭ ಅಂದರೆ ಶುಭ ಉಂಟು ಮಾಡುವುದು ಅಂತ, ಎಲ್ಲ ಜನರಿಗೆ ಶಾಂತಿ ಕೊಡುವಂಥವನು. ಏನಿದೆ ಅವನು ಯಾವುದು ಸೇರ್ತಾನೆ, ಶುಭ ಮಾಡ್ತಾನೆ ಇರ್ತಾನೆ, ಅವನೋಡ ಏನಾಗುತ್ತೆ ಶಾಂತಿ ಉಂಟು. ಅದೇ ರೀತಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಮನೆಯಲ್ಲಿ ಶಿವನಾಗಿದ್ದಾನೆ, ಅವನು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ದೋಷಗಳು ಪರಿಹಾರಾಗಲಿ. ನಿಮ್ಮ ಮುಂದೆ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಪ್ಪ, ನೀವು ಸೇವೆ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ನೀವು ಭಾಗ್ಯವನ್ನು ಕೊಡೋದು ಕೇಳ್ಕೊಂಡು ಎಲ್ಲರೂ ಬಂದು ಒಬ್ಬರಾಗಿ ಬಂದು ಇದು ಬಿಡಿಸಿ ಸಮರ್ಪಯಾಮಿ. ಬನ್ನಿ ಒಳಗಡೆ ಗುಂಗುಡಿ ಕಡೆ ಹತ್ರ ಒಂದು